ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈ ಒಂದು ವಿಡಿಯೋ ಟೈಟ್ಲ್ ಹೇಳ್ತಾ ಇದೆ, ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿರ್ತಕ್ಕಂಥದ್ದನ್ನ ನೋಡ್ತಕ್ಕಂಥ ಕೆಲಸಕ್ಕೆ ಜನವೋ ಜನ ಅಂತೇಳಿ ಅಷ್ಟು ಜನಗಳ ಒಂದು ತಂಡಗಳೇ ಬರ್ತಾ ಇದೆ. ಈ ಒಂದು ಬೋರ್ವೆಲ್ ರೀಚಾರ್ಜನ್ನು ಸಕ್ಸಸ್ ಸ್ಟೋರಿ ನೋಡಲಿಕ್ಕೆ ಈ ಒಂದು ಭಾಗದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಂತ ಹೇಳ್ತಕ್ಕಂಥ ನೇಮಿರಾಜ್ ನಾಯ್ಕ್ ಸರ್ ಅವರೇ ಬಂದಿದ್ದಾರೆ. ಅವರು ಸಹ ಈ ಬೋರ್ವೆಲ್ ರೀಚಾರ್ಜ್ ನೋಡಿದ ಮೇಲೆ ಇನ್ಸ್ಪೈರ್ ಆಗಿ ಅವರು ಇಡೀ ತಾಲೂಕಿಗೆ ಈ ಥರ ನಮ್ಮ ಪ್ರತಿಯೊಬ್ಬ ರೈತರು ಇಂಥ ಒಂದು ಬೋರ್ಗಳನ್ನ ರೀಚಾರ್ಜ್ ಮಾಡಿಕೊಂಡು ಸಕ್ಸಸ್ ಮಾಡಬೇಕನ್ನೋ ಒಂದು ದೃಷ್ಟಿಕೋನದಿಂದ ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಉಮೇಶ್ ಬಣಕಾರ್ ಅಂತ ಈ ಏನು ಗ್ರಾಮದಲ್ಲಿ ಇರ್ತಕ್ಕಂಥ ರೈತ ಏನಿದ್ದಾರೆ, ಒಂದು 4 ಎಕರೆ ಇರ್ತಕ್ಕಂಥ ರೈತ, ಸುಮಾರು ಬೋರ್ವೆಲ್ ತೋಡ್ದ 40 ವರ್ಷದಿಂದ ಸಾಕಷ್ಟು ನೀರು ಬಂತು. ಮತ್ತು ಒಂದು ಕಾಲಕ್ರಮೇಣ ನೀರು ಕಡಿಮೆ ಆಯಿತು, ನೀರೇ ಇರಲಿಲ್ಲ. ಉಮೇಶ್ ಹೇಳ್ತಾರೆ, ಸರ್ ಮೊದಲು 1 ನಿಮಿಷ ಬಂದರೆ 2 ನಿಮಿಷ ಬ್ರೇಕ್ ತೊಗೊಳ್ತಿತ್ತಂತ. ಇಂಥ ಬೋರ್ವೆಲ್ಲು ರೀಚಾರ್ಜ್ ಆದಮೇಲೆ ಸುಮಾರು ಈ ಬೋರ್ವೆಲ್ ನೀರಿನ ಪ್ರೆಷರ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಸುಮಾರು 3 ಇಂಚಿನಷ್ಟು ಪ್ರೆಷರ್ ಬರ್ತಾಯಿದೆ. ಕೇವಲ 120 ಅಡಿ ಒಳಗೇ ಅಷ್ಟು ಸಮೃದ್ಧಿ ನೀರು ಕೊಡ್ತಾಯಿದೆ. ಇವರು ಬೋರ್ ರೀಚಾರ್ಜ್ ಆದಮೇಲೆ ಅಕ್ಕಪಕ್ಕದಲ್ಲಿ ಸುಮಾರು 8 ಬೋರ್ಗಳಲ್ಲೂ ಅಂತರ್ಜಲ ಹೆಚ್ಚಾಗಿದೆ. ಹಾಗಾಗಿ ಈ ಥರ ಬೋರ್ವೆಲ್ ರೀಚಾರ್ಜನ್ನು ಕೆಲಸವನ್ನು ನೋಡಲಿಕ್ಕೆ ಸಾಕಷ್ಟು ಜನ ನಾವು ಎಲ್ಲೋ ಹೋಗ್ತೀವಿ, ಜಲ ಸಂರಕ್ಷಣೆ ಕೆಲಸ ನೋಡಲಿಕ್ಕೆ ಯುರೋಪ್ಗೆ ಹೋಗ್ತೀವಿ, ಇಸ್ರೇಲ್ಗೆ ಹೋಗ್ತೀವಿ. ಖಂಡಿತ ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಬರುವಂಥದ್ದು ತಿಮ್ಲಾಪುರ ಗ್ರಾಮ. ಈ ತಿಮ್ಲಾಪುರದ ಉಮೇಶ್ ಅವ್ರ ತೋಟಕ್ಕೆ ಬಂದರೆ ಈ ಬೋರ್ವೆಲ್ ರೀಚಾರ್ಜ್ ಮಾದರಿ ನೋಡ್ಬೋದು. ನೀವು ಸಹ ಇದೇ ಥರ ಅಡಾಪ್ಟ್ ಮಾಡ್ಕೊಬೇಕು. ಯಾವುದೇ ಕೆಲಸವನ್ನು ಮಾಡುವಾಗ ವೈಜ್ಞಾನಿಕವಾಗಿ ಮಾಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನು ಕೇಳ್ತಾ ಹೋಗಿ. ಉಮೇಶ್ ಅವರ ಜಮೀನಲ್ಲಿ ಬೋರ್ವೆಲ್ ರೀಚಾರ್ಜ್ ಆಗಿ ಸಕ್ಸಸ್ ಆಗಿರ್ತಕ್ಕಂಥ ಬೋರ್ವೆಲ್ ಹತ್ರ ಇವತ್ತು ಒಂದು ಉದ್ಘಾಟನೆ ಸಮಾರಂಭ. ಸಾಕಷ್ಟು ಇಕ್ರಾ ಸಂಸ್ಥೆಯ ಬೇರೆ ಬೇರೆ ಎಲ್ಲರೂ ಸೇರಿದ್ದಾರೆ ಈ ಒಂದು ಜಾಗದಲ್ಲಿ. ಎಷ್ಟು ಚೆನ್ನಾಗಿ ನೀರು ಬರ್ತಿದೆ ಅಂತಂದರೆ ಈ ಬೋರ್ವೆಲ್ಲು ನೀರೇ ಇರಲಿಲ್ಲ ನಾವು ಏಪ್ರಿಲ್ ತಿಂಗಳಲ್ಲಿ ಮಾಡೋವಂಥ ಸಂದರ್ಭದಲ್ಲಿ. ಇದನ್ನು ನೋಡಲಿಕ್ಕೋಸ್ಕರವಾಗಿ ಆ ಭಾಗದ ಶಾಸಕರಾಗಿರ್ತಕ್ಕಂಥ ನೇಮಿರಾಜ್ ನಾಯ್ಕ್ ಅವರು ಬಂದಿದ್ದಾರೆ, ತಾಲೂಕ್ ಪಂಚಾಯತ್ ಇಒ ಬಂದಿದ್ದಾರೆ, ಹಾಗೆ ಎಲ್ಲ ಬೇರೆ ಬೇರೆ ಕೃಷಿ ಇಲಾಖೆ, ವಾಟರ್ ಶೆಡ್ ಎಲ್ಲ ಅಧಿಕಾರಿಗಳು ಬಂದು ಈ ಬೋರ್ವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಜಾಗದಲ್ಲಿ ನಿಂತು ನೋಡ್ತಕ್ಕಂಥ ಒಂದು ದೃಶ್ಯ ಇದೆಯಲ್ಲ, ಖಂಡಿತ ಒಂದು ಖುಷಿ ಕೊಡುವಂಥ ಒಂದು ಸಂದರ್ಭ. ಈ ಬೋರ್ವೆಲ್ ಕೇವಲ 6 ಲೆಂತ್ ಅಂದರೆ 120 ಅಡಿ ಮಾತ್ರ ಪಂಪ್ ಇಳಿಸಿರ್ತಕ್ಕಂಥದ್ದು. ಇಷ್ಟು ಸಮೃದ್ಧಿ ನೀರು ಬರ್ತಾ ಇದೆ. ಇದು ಖಂಡಿತ ಒಂದು ಇತಿಹಾಸದಂತ ಹೇಳ್ಬೋದು. ಒಂದು ಬತ್ತಿ ಹೋದ ಬೋರ್ವೆಲ್ ನಾವು ಒಂದು ಟ್ಯಾಂಕರ್ ನೀರು ತರಬೇಕಂತಂದರೆ ಮಿನಿಮಮ್ 1,000 ರೂಪಾಯಿ ದುಡ್ಡು ಕೊಡಬೇಕು. ಇವತ್ತು ಉಮೇಶ್ ಅವರು 2.5 ಎಕರೆಯಷ್ಟು ಮಾವಿನ ತೋಟ ಆಗಿದೆ, ಇನ್ನೂ 1 ಎಕರೆಯಷ್ಟು ಮೊಸಂಬಿ ತೋಟ ಮಾಡಿದ್ದಾರೆ. ಬೋರ್ವೆಲ್ ಸಮೃದ್ಧಿ ನೀರು ಬರ್ತಾಯಿದೆ. ಇವರೇ ಉಮೇಶ್ ಅಂತ ಈ ರೈತ, ಫಲಾನುಭವಿ. ಈ ರೈತ ಆವಾಗ ಕಷ್ಟ ಬಿದ್ದು ಇಕ್ರಾ ಸಂಸ್ಥೆ ಸ್ವಲ್ಪ ನೆರವು ಕೊಡ್ತು, ನಮ್ಮನ್ನು ಕರ್ಕೊಂಡೋಗಿ ರೀಚಾರ್ಜ್ ಮಾಡಿ ಸಕ್ಸಸ್ ಆದಮೇಲೆ ಇಷ್ಟು ಮುಖದಲ್ಲಿ ಸಂತೋಷ, ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ ನೀವು ನೋಡ್ತಾ ಇದ್ದೀರ. ಹಾಗಾಗಿ ನಾವು ಈ ರೀಚಾರ್ಜಿಂದ ಎಷ್ಟೆಲ್ಲ ಲಾಭ ಆಗುತ್ತೆ. ಪ್ರತಿಯೊಬ್ಬ ರೈತರು ಈ ಭಾಗದಲ್ಲಿ 5-10 ಬೋರ್ವೆಲ್ನ ಕೊಡೋದು ಸಾಲಗಾರ ಆಗ್ತಿದ್ದಾರೆ, ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಡಿ ಶಾಸಕರಿಗೆಲ್ಲ ಹೇಳಿ ಆದಮೇಲೆ ಅವರು ಸಹ ಕನ್ವಿನ್ಸ್ ಆದರು. ಇಷ್ಟು ಒಂದು 70-75 ಸಾವಿರ ರೂಪಾಯಿ ಬಜೆಟಲ್ಲಿ ಒಬ್ಬ ರೈತನ ಜೀವನನೇ ಬದಲಿ ಆಗುತ್ತೆ ಅಂತಂದರೆ ಪ್ರತಿಯೊಬ್ಬ ರೈತನಿಗೂ ಯಾಕೆ ಇಂಥ ಒಂದು ರೀಚಾರ್ಜ್ ಕೆಲಸವನ್ನು ಸರ್ಕಾರ ಕೊಡಬಾರ್ದು. ನಾನಂತೂ ನನ್ನ ಅನುದಾನದಲ್ಲಿ ಇದಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನೋಡಿ, ನಾವು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ ಮಧ್ಯಾಹ್ನ 2:30ವರೆಗೂ ನಾನ್ ಸ್ಟಾಪ್ ಕಂಟಿನ್ಯೂ ನೀರು ಬರ್ತಾಯಿದೆ. ಒಂದು ಡ್ರಾಪ್ ಸಹ ನೀರು ವೇರಿಯೇಷನ್ ಆಗಿಲ್ಲ. ನೀರು ಕ್ರಿಸ್ಟಲ್ ಕ್ಲಿಯರ್, ಬಿಡಿ ನೀರು. ಮಳೆಗಾಲದಲ್ಲಿ ಹೋಗುವಾಗ ಲಿಟ್ಲ್ ಬಿಟ್ ಬಣ್ಣ ಇರ್ತದೆ, ಆದರೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಕ್ಕೆ ಈ ಒಂದು ಬೋರ್ವೆಲ್ ರೀಚಾರ್ಜ್ ಒಂದು ಮಾಡಲ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನು ನಾವು 10 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಆಳದ ಇಂಗುಗುಂಡಿ ತೆಗೆದು ಕೇಸಿಂಗ್ ಪೈಪಲ್ಲಿ ರಂಧ್ರಗಳು ಮಾಡಿ ಶೋಧಕಗಳು ಹಾಕಿ ಇಷ್ಟು ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಕ್ರಾ ಸಂಸ್ಥೆಯಿಂದ ಒಂದಷ್ಟು ಅವರ ಸಂಘಟನೆ ಗುಂಪುಗಳು ಬಂದಿತ್ತು. ಈ ಒಂದು ಸುತ್ತಮುತ್ತಲ ಕೊಟ್ಟೂರು, ಸುತ್ತಮುತ್ತಲ ಅಗ್ರಿಬೊಮ್ಮನಹಳ್ಳಿ ಭಾಗದ 100 ಜನರು ರೈತರು ಬಂದು ಇವರು ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಸ್ಟೋರಿ ನೋಡಲಿಕ್ಕೆ ಬಂದಂಥ ಒಂದು ದೃಶ್ಯವನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೀವು ಸಹ ಇಂಥ ಪ್ರಯತ್ನ ಮಾಡ್ಬೋದು. ಉಮೇಶ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮದು ಬೋರ್ ರೀಚಾರ್ಜ್ ಆಗಿ ಬೇಸಿಗೆಯಲ್ಲಿ ಮಾಡಿದ್ದು? ಹೌದು ಸರ್. ನಮ್ಮದು ಅದೇ ಸರ್, ರೀಚಾರ್ಜ್ ಮಾಡೋ ಮುಂಚೆ ಒಂದು ಇಂಚ್ ಇತ್ತು ಸರ್ ಅಷ್ಟೇ ನೀರು. ಫುಲ್ಲು ಗ್ಯಾಪ್, ಎಷ್ಟೊತ್ತು ನೀರು ಬರುತ್ತೋ ಅಷ್ಟು ಅದಕ್ಕೆ ಡಬಲ್ ನಿಲ್ತದೆ ಸರ್. ನಾವು ನೀರು ಬರೋದೇ ಕಡಿಮೆ ಇತ್ತು ಸರ್, ನಿಲ್ಲೋದು ಜಾಸ್ತಿ ಇತ್ತು. ನಾವು ರೀಚಾರ್ಜ್ ಮಾಡಿಸಿದಾಗಿಂದ
ಇವಾಗ ಒಂದು ನಮಗೆ 2.5 ಇಂಚು ನೀರು ಪ್ರೆಷರಾಗಿ ಸಿಗ್ತದೆ ಸರ್. ನೀವು ತೋಟಗಾರಿಕೆ ಬೆಳೆಗೆ ಹೋಗಿರಲಿಲ್ಲ ಸರ್. ಅದೇ ಇವಾಗ ತೋಟಗಾರಿಕೆ ಬೆಳೆಗೆ ಅಂದರೆ ಇವಾಗ ನೀರು ಯಾವಾಗ ನಿಲ್ತು ಬೋರು ಕೃಷಿ ಅಲ್ಲೇ ಒಂದು 40 ಇಯರ್ಸ್ ಆಯ್ತು ಸರ್. ಹಳೆ 40 40-50 ವರ್ಷದ ಬೋರ್ ಸರ್. ಹಾಂ ತಂದೆ ನಮ್ಮ ತಂದೆಯವ್ರು ಸ್ಟಾರ್ಟಿಂಗ್ ಹಾಕ್ಯಾರ ಸರ್. ಹೌದೌದು ಸರ್. ಈಗ ಹೊಡಿತಲ್ಲ ಸರ್ ಇಷ್ಟು. ಹ್ಞೂ ಸರ್. ಒಂದು 20 ಎಕರೆ ನೀರು ಹರಿತದೆ ಸರ್ ಅವಾಗ. ಕಾಲಕ್ರಮೇಣ ಇವಾಗ 20 ಎಕರೆ ನೀರು ಹರಿತತ್ತೆ. ಕಾಲಕ್ರಮೇಣ ಇವಾಗ ಬೋರ್ಗಳು ಹೆಚ್ಚಿಗೆ ಆದಂಗೆಲ್ಲ ಭಾಳ ಕಡಿಮೆ ಆಗ್ತಾ ಇದೆ ಸರ್. ಆಳನೂ ಹೋದ್ರು ಸರ್. 400-500 ಅಡಿ 700 ಅಡಿ ಹಾಕಿದ್ರೆ ಸಿಗ್ತಾ ಇಲ್ಲ. ಹಾಂ ಕಮ್ಮಿ ಸರ್. ಒಂದು 10 ಬೋರ್ ಇರೋದು ಮಸ್ತ್ ಆಯಿತು ಊರಿಗೆ ಈ ಬೋರ್ ಕೋರಿಸ್ಕರ. ಇವಾಗ ನಾವು ಈ ರೀಚಾರ್ಜ್ ಮಾಡಿಸಿದ್ರೆ ಇವಾಗ ಹಳೆ ನೀರು ಕಾಣ್ತದೆ ಸರ್. ನೀರು ಇವಾಗ ಕಾಣ್ತದೆ. ಬರ್ತಾ ಇದೆ ಸರ್. ಈಗ ICRA ಸಂಸ್ಥೆಯಿಂದ ಎಲ್ಲ ಸಹಾಯ ಮಾಡಿ ನಿಮಗೆ. ಹೌದು ಸರ್. ಹೌದು ಸರ್. ಹೌದು ಸರ್. ಅದು ರೀಚಾರ್ಜ್ ಮಾಡಿದ ದಿವಸ ಬಹಳಷ್ಟು ಜನ ರೈತರು. ನಮ್ಮ ಸಂಘದ ರೈತರೆಲ್ಲರೂ ಕಲ್ತಿದ್ರು ಸರ್. ನಮ್ಮ ರೈತರು. ಹ್ಞೂ ಸರ್. ಹೌದೌದು ಸರ್. ನಮ್ಮ ರೈತರು ನಮ್ಮ ಸಂಘಗಳ ಸಪೋರ್ಟಿಂದನೇ ಸರ್ ಇಷ್ಟೆಲ್ಲ. ನಿಮ್ಗೆ ಏನು ಅನಿಸ್ತೈತೆ ಅವಾಗ ರೀಚಾರ್ಜ್ ಮಾಡ್ಬೇಕಾದ್ರೆ ಇದೇನಪ್ಪ ಹೆಂಗ ಅಂತ ಜನ ಏನು ಮಾತಾಡೋದು? ಅದೇ ಹೆಂಗೆ ಇದು ಹಿಂಗೆ ರೀಚಾರ್ಜ್ ಆಗ್ಬೋದು, ನೀರು ಆಗ್ಬೋದು. ಭಯ ಇತ್ತು ಸರ್. ಇವಾಗ ಹೆಂಗೆ ಒಳಗೆ ಹೆಂಗೆ ಹ್ಞೂ ಸರ್ ಆ ರೀತಿ ಇತ್ತು. ಇವಾಗ ಸ್ಪೆಸಿಫಿಕ್ಕಾಗಿ ಒಂದು ಪ್ಲ್ಯಾನ್ ಪ್ರಕಾರ ಗೈಡೆನ್ಸ್ ತಂದು ಮಾಡಿದೆ ಅಂತಂದರೆ ಯಾವ ತೊಂದರೆ ಇಲ್ಲ ಸರ್. ಈಗ ಕನಿಷ್ಠ ನಮ್ಮ ಏರಿಯಾ ಇಲ್ಲಿ ಕೆರೆ ಇಲ್ಲಿಂದ ನಮಗೆ ಇವಾಗ 1.5 ಕಿಲೋಮೀಟರ್ ಆಗುತ್ತೆ ಸರ್ ಕೆರೆ. ಇವಾಗ ಅಲ್ಲಿ ಕೆರೆ ಸುತ್ತಲೂ ಒಂದು 100 ಬೋರ್ ಅದಾವೆ ಸರ್. ಇವಾಗ ಅಲ್ಲಿ ರೀಚಾರ್ಜ್ ಬೋರ್ಗಳಾಗಿ ನಮಗೆ ಇಲ್ಲಿ ಬರ್ಬೇಕಂತಂದರೆ ಅಂತರ್ಜಲ ಜಂಕ್ ಅಂದರೆ ಭಾಳ ಕಷ್ಟ ಸರ್. ಈ ರೀತಿ ಏನಾರ ನಮ್ಮ ಏರಿಯಾ ಒಂದು 20 ಬೋರ್ ಅದಾವೆ ಸರ್. ನಮ್ಮ ಈ ಕಡೆ ಕನಿಷ್ಠ ಈ ಏರಿಯಾ ಒಂದು 50-60 ಬೋರ್ ಆಗ್ತದೆ ಸರ್. ಆ ಬೋರ್ಗಳೆಲ್ಲ ಈ ರೀತಿ ಏನಾರು ರೀಚಾರ್ಜ್ ಮಾಡ್ಕೊಂಡ್ರೆ ನಿಜ ಅಂತಂದರೆ ಇಲ್ಲೇ ನಮ್ಮ ಭೂಮಿಯಲ್ಲೇ ಕೆರೆಗಳಾಗ ಒಂದು ಅಂತರ್ಜಲ ಇಂಪ್ರೂವ್ಮೆಂಟ್ ಆಗೋ ಒಂದು ಭಾಳ ಚಾನ್ಸಸ್ ಅದ ಸರ್. ಈ ರೀತಿ ನಾವು ಒಂದು ಕೈ ಇದು ಮಾಡಿದ್ರೆ ಆಗಲ್ಲ ಸರ್. ಎಲ್ಲ ಕ್ಲಾಪ್ಸ್ 2 ಕೈಯಿಂದ ಅಂತಂದರೆ ಇಲ್ಲಿ ಕನಿಷ್ಠ ಎಷ್ಟು ಬೋರ್ ಅದೋ ಅಷ್ಟು ಎಲ್ಲ ರೀಚಾರ್ಜ್ ಮಾಡಿದೆ ಅಂದರೆ ಭಾಳ ಅನುಕೂಲ ಆಗುತ್ತೆ ಸರ್. ಇಲ್ಲೇ ಒಂದು ಕೆರೆ ಕಟ್ಟಿದಂಗೆ ಆಗುತ್ತೆ ಸರ್. ಭೂಮಿ ಒಳಗೆ ಕೆರೆ ಕಟ್ಟಿದಂಗೆ ಆಗುತ್ತೆ ಸರ್. ಈಗ ನಿಮ್ಮದು ರೀಚಾರ್ಜ್ ಆದಮೇಲೆ ಭಾಳಷ್ಟು ಜನ ಬಂದು ನೋಡಿ ಹೋಗಿದ್ದಾರೆ ಸರ್. ಸಾಕಷ್ಟು ಜನ ಖುಷಿ ಪಟ್ಟು ಹೋಗಿದ್ದಾರೆ ಸರ್. ಇವಾಗ ಇಲ್ಲಪ್ಪ ನಮ್ದು 1 ಇಂಚ್ ಹೊಡಿತೈತೆ ಈ ರೀತಿ ರೀಚಾರ್ಜ್ ಮಾಡಿಸಿ ಆ ಬೋರ್ನ ಅಲ್ಲಿ ಬಿಟ್ಟು ಹಂಗೆ ಡಂಪ್ ಮಾಡ್ಬೋದಲ್ಲ ಅಂತ ಒಂದು ಮೈಂಡು ಬಂದ ಸರ್ ರೈತರಿಗೆ. ನಿಮ್ದು ಹಿಂದೆ ನಾವು ರೀಚಾರ್ಜ್ ಮಾಡೋಕ್ಕಿಂತ ಮೊದಲು ಎಷ್ಟು ಮಳೆ ಬಂದರೂ ಏನು ಇಂಪ್ರೂವ್ ಆಗ್ತಿರ್ಲಿಲ್ಲ. ಆಗಿದ್ದಿಲ್ಲ ಸರ್. ಅದು ನೀವು ಜನಗಳ ಬಾಯಲ್ಲಿ ಏನಂದರೆ ಮಳೆ ಬಂದ್ಬಿಡ್ತು ಸರ್ ಹೋಯ್ತು ಅಂತಂದ್ರೆ ಸರ್. ಇವಾಗ ಜನರ ಕನ್ಸೆಪ್ಟ್ನಾಗೆ ಸರ್ ಇವಾಗ ಕೆರೆಗೆ ನೀರು ಬಂದ ಸರ್. ಇವಾಗ ಒಂದು 3 ತಿಂಗಳು ಹೊಡಿತಾವೆ. ಆಮೇಲೆ ಮತ್ತೆ ಕೆರೆ ಓದ್ಕೊಳ್ಳೆ ಮತ್ತೆ ಹೊಸ ಬೋರ್ ಹಾಕ್ಸೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಡಿಸೆಂಬರ್ ಜನವರಿಗೆ ಬರ್ತವೆ ಮತ್ತೆ ಆಮೇಲೆ ಕಮ್ಮಿ ಆಗುತ್ತೆ ಸರ್. ನಿಮ್ಗೆ ಈ ಬೇಸಿಗೆಲ್ಲೂ ನಿಮ್ಗೇನು ವ್ಯತ್ಯಾಸ ಆಗಿಲ್ಲ ಸರ್. ಸಾಕಷ್ಟು ಈಗ ಏನು ಇಂಪ್ರೂವ್ ಆದ್ಮೇಲೆ ಏನೇನು ಬೆಳೆಗಳಿಗೆ ಹೋಗಿದ್ರಿ? ಇವಾಗ ತೋಟಗಾರಿಕೆ ಬೆಳೆ ಹೋಗ್ತಾ ಇದೆ ಸರ್. ಹ್ಞೂ ಸರ್. ಈಗ ಒಂದು 2.5 ಎಕರೆ ಒಳಗೆ ಸ್ಟಾರ್ಟಿಂಗ್ ತೋಟಗಾರಿಕೆ ಹೋಗಿದೆ ಸರ್. ಇವಾಗ 1.5 ಎಕರೆ ಮಾವು, 1 ಎಕರೆ ಮೂಸಂಬಿ ಹಾಕಿದೆ ಸರ್. ಮತ್ತು ಈಗ ಅದರಲ್ಲೇ ಅಂತರ ಬೆಳೆವಾಗಿ ನುಗ್ಗಿ ಇದೆ ಸರ್. ನಮಗೆ ಕಮರ್ಷಿಯಲ್ ರಿಲೇ ಪ್ಲಾಟ್ ಆಗಿ ಈಗ ಹೋಗಿದೆ ಸರ್. ಈಗ ಕನಿಷ್ಠ ನಾವು ಏನಿಲ್ಲ ಅಂದ್ರೆ ಬರೀ ಒಂದು 6 ತಾಸಿಗೆ ನೀರು ಕಟ್ಕೋಬೇಕಂದ್ರೆ ಒಂದು 6 ಎಕರೆ ಹೊಲ ಕಟ್ಕೊಂಡು ಒಂದು ಧೈರ್ಯ ಇದೆ ಸರ್. ಧೈರ್ಯ ಇದೆ ಸರ್. ಓಕೆ. ಈಗ ಮಾವು ಎಷ್ಟಿದೆ ಒಟ್ಟು? ಮಾವು 1.5 ಎಕರೆ ಇದೆ ಸರ್. ಒಂದು 120 ಸಸ್ಯ ಹಾಕಿದೆ. 120 ಒಂದು 3 ವೆರೈಟಿ ಹಾಕಿದೆ ಸರ್. ಹ್ಞೂ ಸರ್. ಎಲ್ಲ ಮಿಕ್ಸ್ ಹಾಕಿದೆ. ಮೂಸಂಬಿ 100 ಸಸ್ಯ ಇದೆ ಸರ್. ಸುತ್ತಲೂ ಒಂದು 45 ತೆಂಗು ಇದೆ ಸರ್. ಒಂದು 5 ಪ್ಯಾರ್ಲ, ಒಂದು 2 ಸಪೋಟ, ಆ ರೀತಿ ಎಲ್ಲ ಥರ ಬೆಳೆಗಳು. ಇದೆಲ್ಲ ಆದ್ಮೇಲಿಂದ ಈಗ ನಿಮ್ಗೊಂದು ಖುಷಿ ಸರ್. ಈ ದಿವಸ ನಿಮ್ಮ ತೋಟದಲ್ಲಿ ಒಂದು ಬೋರ್ ರೀಚಾರ್ಜ್ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ವಿಧಾನಸಭಾ ಶಾಸಕರಾದ ನಿಮರಾಜ್ ನಾಯ್ಕ ಸರ್ನು ಕರೆಸ್ತಾ ಇದ್ದಾವೆ. ಏನೋ ಅವ್ರ ಕಡೆಯಿಂದ ಏನಾದ್ರು ಸ್ವಲ್ಪ ರೈತರಿಗೆ MLA ಗ್ರಾಂಟ್ ಕಡೆಯಿಂದ ಏನಾದ್ರು ಮಾಡಿದೆ ಅಂತಂದರೆ ಮುಂದೆ ಹೆಚ್ಚು ರೈತರು ಮಾದರಿ ಕ್ಷೇತ್ರ ಆಗುತ್ತೆ. ನಮ್ಮ ಸಂಸ್ಥೆಗೂ ಒಂದು ICRA ಸಂಸ್ಥೆಗೂ ಒಂದು ಹ್ಞೂ ಸರ್. ಈಗ ಒಂದು ಡೆಮೋ ಆಗಿ ಮಾಡಿಸಿದ್ದು 100 ರೈತರು ಮಾಡ್ಕೊಳೋ ಒಂದು ಪ್ರೇರಣೆ. ಹ್ಞೂ ಸರ್. ನಿಮ್ಗಿಂತ ಅನುಕೂಲಸ್ಥರಿದ್ದಾರೆ ಅವ್ರ್ಯಾರು ಅಂತ ಪ್ರಯತ್ನ ಮಾಡಿಲ್ಲ ಸರ್. ನಮಗೂ ನಮ್ಮ ಸಂಸ್ಥೆನ ಸಪೋರ್ಟ್ ಸರ್. ಸಂಸ್ಥೆ ಇಲ್ಲದಂದ್ರೆ ಈ ಕಾರ್ಯಕ್ರಮಗಳು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಬ್ಬೊಬ್ಬರೇ ರೈತರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಏನು ಮಾಡಿದಾದ್ರೂ ಹಿಂಗೆ ಸಂಸ್ಥೆಯಿಂದನೂ ಮುಂದುವರಿಬೇಕು ಸರ್. ಹ್ಞೂ ಸರ್. ಏನು ಗೈಡೆನ್ಸ್ ಬೇಕೇ ಬೇಕು ಸರ್ ರೈತರಿಗೆ. ಈಗ ಒಂದಷ್ಟು ಮೆಕ್ಕೆಜೋಳ ಹಾಕಿದ್ದಾರೆ. ಹ್ಞೂ ಸರ್. 1.5 ಎಕರೆ ಮೆಕ್ಕೆಜೋಳ ಇದೆ ಸರ್. ಹ್ಞೂ ಸರ್. ಆ ಕಡೆ 1 ಎಕರೆ ಸಜ್ಜೆ ಇದೆ ಸರ್. ಅದು ಕಟಾವಾಗಿದೆ. ಇವಾಗ ನಮ್ಮದು ಈಗ 6 ಎಕರೆ ಭೂಮಿ ಇದೆ ಸರ್. 6 ಎಕರೆನೂ ನಾವು ಸಬ್ಸೆಂಟಾಗಿ 6 ತಾಸಿಗೆ ಕಟ್ಕೊಂತ ಒಂದು ಆಯಿತು ಸರ್. ಏನು ತೊಂದರೆ ಇಲ್ಲ ಸರ್.
ಸರಿ ಉಮೇಶ್ ಅವರು, ಈಗ ನೀವು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡ್ಮೇಲೆ ವಿಡಿಯೋ ನೋಡ್ತಕ್ಕಂಥ ಭಾಳಷ್ಟು ಜನ ಉಮೇಶ್ ಅವ್ರು ಸಕ್ಸಸ್ ಆಗಿದೆ, ನಾವು ಬೇರೆ ಬೇರೆ ಊರಿಂದ ನಾವು ಮಾಡ್ಕೊಬೇಕು, ಅವರು ನಿಜವಾದ ಕೇಳಬೇಕಂತ ನಿಮ್ಮ ಬಗ್ಗೆ ಇರ್ತದೆ. ನಿಮ್ಮ ವಿಳಾಸ ಒಂದು ಹೇಳ್ತೀರಾ? ಹ್ಞೂ ಸರ್. ನಿಮ್ಮ ಹೇಳಿ. ವಿಜಯನಗರ ಡಿಸ್ಟಿಕ್ ಸರ್, ಕೊಟ್ಟೂರು ತಾಲೂಕು, ತಿಮ್ಮಲಾಪುರ ಗ್ರಾಮ. ಉಮೇಶ್. ನಿಮ್ಮ ಮೊಬೈಲ್ ಸಂಖ್ಯೆ? 9110231970. ಧನ್ಯವಾದಗಳು ಉಮೇಶ್. ಥ್ಯಾಂಕ್ ಯು ಸರ್. ಅರುಣ್ ಕುಮಾರ್, ನೀವು ಎಲ್ಲಿರ್ತೀರಿ? ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತಿಮ್ಲಾಪುರ ಗ್ರಾಮದಲ್ಲಿ ಇರ್ತೀವಿ ಸರ್. ತಿಮ್ಲಾಪುರ ಇದೇ ಗ್ರಾಮದಲ್ಲಿ? ಇದೇ ಗ್ರಾಮದಲ್ಲಿ. ಓಕೆ. ಇದು ನೀವು ಏನು ಪ್ರೊಫೆಷನ್ ನಿಮ್ಮದು? ನಮ್ದು ಇದೆ ಸರ್, ಮೋಟ್ರ್ ಲಿಫ್ಟಿಂಗ್ ಮೆಷಿನ್ ಎಲ್ಲ ಮಾಡ್ತೀರಾ? ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈಗ ಒಂದು 3-4 ವರ್ಷದಿಂದ ಮಾಡ್ತೀವಿ. ನಿಮ್ಮ ಭಾಗದಲ್ಲೆಲ್ಲ ವಾಟರ್ ಟೇಬಲ್ ಎಲ್ಲ ಹಿಂದೆ ಬರಗಾಲದಲ್ಲೆಲ್ಲ ಎಷ್ಟು ಅಡಿ ಹೋಗಿತ್ತು? 30 ಪೈಪು 30 ಪೈಪ್ 600 ಅಡಿ? 600 ಅಡಿ ಲೆಕ್ಕ ಹೋಯ್ತು ಸರ್. ಎಲ್ಲ ಇಲ್ಲೆಲ್ಲ 600-700 ಎಲ್ಲ ಕುಡಿಸಿದ್ರಲ್ಲ? ಹೋಗಿ ಕುಂದಿಸಿ. ಆದರೂ ಕೆಲವರಿಗೆ ನೀರು ಸಿಕ್ಕಿಲ್ಲ? ಕೆಲವು ನೀರು ಕಮ್ಮಿ ಸರ್, ಒಂದು ಇಂಚು. ಸುಮಾರು ಬೋರ್ಗಳು ಬರಗಾಲದಲ್ಲಿ ನಿಂತೋಗಿದ್ವು ಸರ್. ಈಗ ಮಳೆ ಬಂದಾಗ ಸ್ವಲ್ಪ ಕೆಲವು ಇಂಪ್ರೂವ್ ಆಗಿದೆ ಸರ್. ಈಗ ಏನು ಉಮೇಶ್ ಅವ್ರದ್ದೇನು ಬಣಕಾರ್ ಉಮೇಶ್ ಅವ್ರದ್ದೇನು ಬೋರ್ ರೀಚಾರ್ಜ್ ಮಾಡಿದ್ವಲ್ಲ, ಈಗ ನೀವು ಇವ್ರದ್ದು ಮೊದಲಿಂದ ನೀವೇ ನೋಡ್ತಾ ಇರೋದಾ? ಮೋಟರ್ ಕೆಟ್ಟ ರಿಪೇರಿಗೆ ತಗೊಳ್ತಿದ್ದೆಲ್ಲ ಮೊದಲು ಇದೊಂದು ವರ್ಷದಿಂದ ಹೆಂಗಿತ್ತು ಬೋರ್? ಸ್ವಲ್ಪ ಭಾಳ ಕಮ್ಮಿ ಇತ್ತು ಸರ್, ಗ್ಯಾಪ್ ಆಗೋದು ಭಾಳ ಗ್ಯಾಪ್ ಆಗೋದು ಮಾಡ್ತಿತ್ತು ಸರ್. ಈಗ ರೀಚಾರ್ಜ್ ಮಾಡಿದಾಗ್ಲಿದ ಪರವಾಗಿಲ್ಲ ಸರ್. ಈಗ 2.5 ಇಂಚ್ ಲೆಕ್ಕ ಫೋರ್ಸ್ ಆಗಿದೆ ಸರ್. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್. ಬರೀ 6 ಅಂತಲೇ ಮೇಲೆ. ಹ್ಞೂ ಸರ್. ನಿಮ್ಮದು ಟ್ರ್ಯಾಕ್ಟರ್ ಎಲ್ಲ ಇದೆಯಲ್ಲ? ಮೋಟರ್ ಎತ್ತಲಿಕ್ಕೆ ಎಲ್ಲದನ್ನು ಈ ಭಾಗದಲ್ಲಿ ಪೂರ್ತಿ ಎಲ್ಲ ನೀವೇ ಮಾಡ್ಕೊಡ್ತಾ ಇರೋದು? ಹ್ಞೂ ಸರ್. ಓಕೆ. ಈಗ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ ಹೇಳ್ತೀರಿ? ಹ್ಞೂ ಸರ್ ಹೇಳಿ. ನಮ್ಮ ವಿಳಾಸ ಬಂದ್ಬಿಟ್ಟು ಕೊಟ್ಟೂರು ತಾಲೂಕು, ವಿಜಯನಗರ ಜಿಲ್ಲಾ, ತಿಮ್ಲಾಪುರ ಗ್ರಾಮ. ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 7892331267. ಈ ನಂಬರ್ಗೆ ನಿಮ್ಗೆ ಸಂಪರ್ಕ ಮಾಡ್ಬೋದು. ಹ್ಞೂ ಸರ್. ಆಗಲಿ, ಧನ್ಯವಾದ. ಮತ್ತು ಎಷ್ಟು HP ಮೋಟರ್ ಬೇಕು, ಎಷ್ಟು ಸ್ಟೇಜಿನ ಪಂಪ್ ಬೇಕು ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿರೋದು. ಆ ನೀರು ಎತ್ತಬೇಕಲ್ಲ ಮೇಲೆ, ಅವಾಗ ಆ ಪೈಪ್ಗಳು ಎಷ್ಟು ಇಳಿಸ್ಬೇಕು ನಾವು, ಅದಕ್ಕೆ ದುಡ್ಡು ಎಷ್ಟು ಖರ್ಚು ಮಾಡ್ತೇವೆ ನಾವು? ಲಕ್ಷಾಂತರ ಹಣ ಬೇಕು. ಬೋರ್ ಕೊರ್ಸೋದು ಕಡಿಮೆ ಇದ್ರೆ ಪೈಪ್ ಇಳಿಸೋದೇ ದೊಡ್ಡ ಅಮೌಂಟ್ ಬೇಕು, ಕೇಬಲ್ ಗೀಬಲ್ ಎಲ್ಲ ಬೇಕು ಅದ್ರ ಜೊತೆಗೆ. ಹೌದೇ ಇಲ್ಲೋ ನಾಯಕ? ಅದು ಆಫ್ ಮಾಡಿ ನಿನ್ ಮೊಬೈಲ್. ಹೌದಲ್ಲ? ಇದನ್ನ ನಾವು ಅರ್ಥಕೊಂಡು ನಾವು ಮಾಡಬೇಕಾಗಿದ್ದೇನು, ಸರ್ಕಾರದಿಂದ ತಗೊಳ್ಬೇಕಾಗಿದ್ದೇನು? ಖಂಡಿತವಾಗ್ಲೂ ನಾನು ಸತ್ಯವಾಗ್ಲೂ ಹೇಳ್ತೇನೆ, ನನ್ನ ಗುರಿ ಇರೋದು ನೀರಾವರಿ ಯೋಜನೆಗೆ ಒತ್ತು ಕೊಡಬೇಕು, ರೈತರಿಗೆ ಬೆನ್ನಿಗೆ ನಿಲ್ಲಬೇಕು, ರೈತರಿಗೆ ಶಕ್ತಿ ಬರಬೇಕು, ರೈತರ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು. ಆಗಿದ್ರೆ ನಾವು ನೀರಾವರಿ ಯೋಜನೆಗಳನ್ನ ಜಾಸ್ತಿ ಒತ್ತು ಕೊಡುವಂತ ಕೆಲಸವನ್ನು ಮಾಡಬೇಕು. ಇವತ್ತು ನಾವೇನು ದುಡ್ಡು ಕಾಸು ಬಂಗಾರ ತಿನ್ಲಿಕ್ಕಾಗತ್ತಾ? ಈಗೇನು ಪ್ರದರ್ಶನಕ್ಕಿಟ್ರಲ್ಲ, ಅದೇ ನಮ್ಮ ಆರೋಗ್ಯವನ್ನು ಕಾಪಾಡೋದು, ನಮಗೆ ಜೀವಂತವಾಗಿ ಇಡುವಂಥದ್ದು ಅದೇ ದವಸ ಧಾನ್ಯಗಳು. ಬೇರೆ ಏನಾದ್ರು ತಿನ್ಲಿಕ್ಕಾಗತ್ತಾ ನಾವು? ಸಾಧ್ಯನೇ ಇಲ್ಲ. ಎಂತ ನೀನು 1000 ಅಲ್ಲ, 10 ಲಕ್ಷ ಅಲ್ಲ, 100 ಲಕ್ಷ ಕೋಟಿ ಹಣ ಇದ್ರೂ ಕೂಡ ಅವನು ತಿನ್ನಬೇಕಾಗಿದ್ದೇನು? ಇದೇ ತಾನೇ. ಅವನ ಆರೋಗ್ಯ ಉಳಿಸ್ಕೊಳ್ಬೇಕಾದ್ರೆ ಇದನ್ನೇ ತಿನ್ಬೇಕು ತಾನೆ, ಹೌದಲ್ಲ? ಅದಕ್ಕೋಸ್ಕರ ನಿಜವಾಗ್ಲೂ ಆರೋಗ್ಯದ ವಿಷಯದಲ್ಲಿ ರೈತರೇ ಶ್ರೀಮಂತರು. ನಾವು ಯಾವತ್ತು ಬಡವರಂತ ಅನ್ಕೊಳ್ಬೇಡಿ ನೀವು. ಯಾಕೆ ಬಡವರಂತ ನಾವು ಅನ್ಕೊಳ್ಬೇಕು? ನಾವು ಬೆಳೆದಿದ್ದ ದವಸ ಧಾನ್ಯ ಅವನು ತಿನ್ಬೇಕು ಅವರು, ಹೌದೇ ಇಲ್ಲೋ? ನಾವು ರೈತರು ಇಲ್ಲ ಅಂತ ಹೇಳಿದ್ರೆ ಅವನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅವನು 1000 ಫ್ಯಾಕ್ಟರಿ ಹಾಕೊಳ್ಳಿ, ಇದಕ್ಕೆ ಬರಬೇಕಲ್ಲ. ಅದಕ್ಕೋಸ್ಕರ ನಾವು ಮಾಡಬೇಕಾಗಿದ್ದೇನು? ಬೋರ್ವೆಲ್ ಅನ್ನ, ಹಳೆ ಬೋರ್ವೆಲ್ಗಳನ್ನ ನೋಡ್ರಿ. ದೇವರಾಜ ರೆಡ್ಡಿ ಅಣ್ಣವರು, ಅವರು ಕೂಡ ಅವರು ಸರ್ವಿಸ್ನಲ್ಲಿ, ನಮ್ಮ ಮಲ್ಲಿಕಾರ್ಜುನ್ ರವರು ಸಹೋದರಿ ನಮ್ಮ ಗಾಯತ್ರಿ ಅಕ್ಕ ಅವರು ಕೂಡ ನೋಡ್ರಿ ಎಷ್ಟು ಅವರಿಗೆ ಅನುಭವ ಇದೆ. ರೈತರು ಉಳಿಸ್ಬೇಕನ್ನುವಂತ ಕಳಕಳಿ ಅದೆಲ್ಲ ಇದೆಯಲ್ಲ, ನಿಜವಾಗ್ಲೂ ಕೂಡ ನಾನು ಶ್ಲಾಘನೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಅಂತ ತಿಳಿಸ್ತೇನೆ. ಅದಕ್ಕೆ ನಾನು ಇವತ್ತು ಬಂದಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ, ಇದರಿಂದ ರೈತರಿಗೆ ಏನಾರ ಅನುಕೂಲ ಮಾಡ್ಲಿಕ್ಕೆ ಆಗತ್ತೆ, ಇವರಿಂದ ತಿಳ್ಕೊಂಡು ಏನಾರ ಮಾಡಬೇಕು ಅಂತ ಬಂದಿರೋನು ನಾನು. ಈಗ ಸರ್ಕಾರ ದುಡ್ಡು ಇದಕ್ಕೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ರೈತರ ಪರವಾಗಿ ಏನ್ ಮಾಡಬೇಕು ಮಾಡಕ್ ನಾ ರೆಡಿ ಇದ್ದೀನಿ.
ಅದಕ್ಕೋಸ್ಕರ ಇವತ್ತು ಅಂತರ್ಜಲವನ್ನ ನಾವು ಹಳೆ ಬೋರ್ಗಳನ್ನ ರೀಚಾರ್ಜ್ ಮಾಡ್ಕೊಳ್ಬೇಕಾಗಿದ್ರೆ ಅಲ್ಲಿ ನೋಡಿ ಇಂಗು ಗುಂಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಆ ನೀರು ಫಸ್ಟ್ ಬಿಟ್ಟು ನೀರು ಬರ್ತಾ ಇತ್ತು ಅಂತ ಗೊತ್ತಾಯ್ತು. ನಮ್ಮ ಬಣಕಾರರು ಹೇಳಿದ್ರು ಅವರು ಮಾತಲ್ಲಿ. ಈಗ ನೋಡಿ ನಾವು ಅದು ಆನ್ ನಮಗಿನ ಮುಂಚೆನೆ ಆನ್ ಆಗಿದೆ. ನಮ್ಮ ರುದ್ರಣ್ಣವರು ಕೂಡ ಅವರು ಬೋರ್ವೆಲ್ ಅವರ ಅನುಭವ ಕೂಡ ಆಗಿದೆ. ಅನೇಕ ಜನ ರೈತರು ಕೂಡ ಮಾತಾಡಿದ್ದು ಕೂಡ ನಾವೆಲ್ಲರೂ ಕೇಳಿದೀವಿ. ಆ ನೀರು ಅಷ್ಟೇ ವೇಗ ಅಷ್ಟೇ ಸ್ಪೀಡ್ ನಲ್ಲಿ ನೀರು ಹೊರಗೆ ಬರ್ತಾ ಇದೆ. ನಾವು ಖರ್ಚು ಮಾಡಬೇಕಾಗಿರೋದು ಎಷ್ಟು? 75,000 ಆಗುತ್ತೆ ಪಕ್ಕಾ ಕೆಲಸ ಆಗ್ಬೇಕಾಗಿದ್ರೆ. ಖಂಡಿತ ವಿಶೇಷ ನಮ್ಮ ಅನುದಾನದಲ್ಲಿ ಅನುದಾನ ಕೊಡ್ಲಿಕ್ಕೆ ನಾ ರೆಡಿ ಇದ್ದೀನಿ. ದೇವರೆಡ್ಡಿ ಅಣ್ಣವರು ಅಕ್ಕವರು ಕೂಡ ನೀವು ಇದನ್ನು ಪ್ಲಾನ್ ಮಾಡಿ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಆದಂತ ಎಷ್ಟು ಬೋರ್ವೆಲ್ ಅದಾವು ಲೀಸ್ಟ್ ಮಾಡಿ. ಇದಕ್ಕೆ ನೆರೆಗಾದಲ್ಲಿ ಪೂರಾ ನೆರೆಗಾದಲ್ಲಿ ಕೊಡ್ಲಿಕ್ಕೆ ಆಗಲ್ಲ. 27,000 ಮೇಲೆ ಕೊಡ್ಲಿಕ್ಕಿಲ್ಲ ಅಲ್ಲಿ. ಅದಕ್ಕೆ ಮತ್ತೆ ಇನ್ನ ಬೇರೆ ಬೇರೆ ಅನುದಾನವನ್ನ ಇವತ್ತು ಅಗ್ರಿಕಲ್ಚರ್ ಅಲ್ಲಿನೂ ತಗೊಳಕ್ ವ್ಯವಸ್ಥೆ ಮಾಡೋಣ. ಅದಕ್ಕೂ ಮಿಗಿಲಾಗಿ ಮತ್ತೆ ನಾನು ಅದಕ್ಕೆ ಆದಂತ ಬೇರೆ ಅನುದಾನವನ್ನು ಕೊಡ್ತೇನೆ. ಅದರ ಎರಡನೇ ಮಾತಿಲ್ಲ. ಈಗ ನಾವು ಇಲ್ಲಿವರೆಗೆ ಪ್ರತಿ ಹಳ್ಳಿಗೆ 1.5-2 ಕೋಟಿ, ಒಂದೊಂದು ಊರಾಗ 10 ಕೋಟಿವರೆಗೆ ಕೆಲಸ ಕೊಟ್ಟಿದ್ದೇವೆ ನಾವು. ಈಗ ನಡೀತಾ ಇದೆ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ. ನನಗೆ ಬರುವಂತದ್ದು 145 ಹಳ್ಳಿ. ಅದರಲ್ಲಿ 3 ಸಿಟಿ ಬರುತ್ತೆ. ಒಂದು ಕೊಟ್ಟೂರು 20 ವಾರ್ಡ್ ಬರುತ್ತೆ, ಮರಿಯಮ್ಮನಹಳ್ಳಿ 18 ವಾರ್ಡ್ ಬರುತ್ತೆ, ಹಗರಿಬೊಮ್ಮನಹಳ್ಳಿ 23 ವಾರ್ಡ್ ಬರುತ್ತೆ. ಹಗರಿಬೊಮ್ಮನಹಳ್ಳಿ ಅಷ್ಟೇ ಒಂದು 6 ವಾರ್ಡ್ ಅಷ್ಟೇ ವರ್ಕ್ ತಗೊಂಡಿದ್ವಿ 2026ಕ್ಕೆ. ಇನ್ನು ಉಳಿದಂತ ತಗೊಳ್ಳೋದಲ್ಲಿ ಇಡೀ 145 ಹಳ್ಳಿಗೂ ಅನುದಾನ ಕೊಟ್ಟಿದ್ದೇವೆ. 1 ಕೋಟಿ, 1.5 ಕೋಟಿ, 10 ಕೋಟಿವರೆಗೆ ಕೆಲಸ ನಡೀತಾ ಇದೆ ನಮ್ಮಲ್ಲಿ. ಕೊಟ್ಟೂರಿನಲ್ಲಿ 23 ವಾರ್ಡ್ ಸಿಟಿಗೂ ಕೂಡ ಒಂದೊಂದು ವಾರ್ಡಿಗೆ 2-3 ಕೋಟಿ ಅನುದಾನವನ್ನು ಕೊಟ್ಟಿದ್ದೇವೆ. ಮರಿಯಮ್ಮನಹಳ್ಳಿ 18 ವಾರ್ಡಿಗೂ ಅನುದಾನ ಕೊಟ್ಟಿದ್ದೀವಿ, ಕೋಟ್ಯಾಂತರ ಒಂದೊಂದು ವಾರ್ಡಿಗೆ. ಹಂಗ ಈ ಸಲ 2026 ಯೋಜನೆಯಲ್ಲಿ ಇವತ್ತೇ ಮಾತು ಕೊಡ್ತಾ ಇದ್ದೀನಿ ನಾನು. ನೀವು ಎಷ್ಟು ಬೋರ್ವೆಲ್ ಅನ್ನ ರೀಚಾರ್ಜ್ ಮಾಡಲಿಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತೀರಿ, ನಮ್ಮ ರೈತರ ಬದುಕನ್ನ ಉಳಿಸ್ಕೊಡುವಂತ ಕೆಲಸವನ್ನ ಇಕ್ರಾ ಸಮಸ್ಯೆಯನ್ನು ತಾವು ಮಾಡ್ತೀರಿ, ಅದಕ್ಕೆ ಸಂಪೂರ್ಣವಾದಂತ ಬೆಂಬಲ ಇದೆ. ರೈತರ ಪರವಾಗಿ ನಾನು ಅನುದಾನ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ಯಾವ ರೀತಿ ನಾವು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀವಿ, ಇದಕ್ಕೆ ಅಗ್ರಿಕಲ್ಚರ್ ಸೆಕ್ಟರು, ಇರಿಗೇಷನ್ ಸೆಕ್ಟರು, ವಾಟರ್ ಸೆಡ್ಗೆ ಸಂಬಂಧಪಟ್ಟಂಗೆ, ಆಮೇಲೆ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂಗೆ 100% ನಾನು ಇದಕ್ಕೆ ಅನುದಾನ ಕೊಡುವಂತದ್ದು. ಇದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಿಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನು ಮಾಡೋಣ. ನಾನು 2008ರಿಂದ 13ವರೆಗೆ ನೀವು ನಂಬ್ತಿರೋ ಇಲ್ಲ 3,000 ಬೋರ್ವೆಲ್ ಕೊಟ್ಟಿದ್ದೀನಿ. ST 1500, SC 1500 ಕೊಟ್ಟಿದ್ದೀನಿ. ಪಾಪ ಜನರಲ್ಲಿಗೆ ಯಾವುದೇ ಸರ್ಕಾರ ಇರಲಿ ಅನ್ಯಾಯ ಆಗ್ತಾ ಇದೆ. ಅವರಿಗೆ ಬರುವಂತದ್ದು ಬಹಳ ಬೆರಳೆಣಿಕೆಯಷ್ಟು ಬೋರ್ವೆಲ್ಗಳು, ತುಂಬಾ ಕಡಿಮೆ. ನಾನು ಅದಕ್ಕೆ ಯಾವುದೇ ಸರ್ಕಾರ ಇದ್ರೂ ಅದನ್ನೇ ಕೇಳ್ತೀವಿ, ರೈತರ ವಿಷಯಕ್ಕೆ ತಾರತಮ್ಯ ಮಾಡಿಕೊಡುದು. ರೈತರಂದ್ರೆ ಒಂದೇ ಜಾತಿ. ರೈತರಿಗೆ ಏನು ನಾವು ಸರ್ಕಾರದ ಸೌಲಭ್ಯಗಳು ಕೊಡಬೇಕಿದ್ರೆ ಭೇದ ಭಾವ ಮಾಡಬಾರದು ಅನ್ನುವಂಥದ್ದನ್ನು ಕೂಡ. ರೈತ ಜಾತಿ ಒಂದನೇ, ಅದ್ರಾಗ ಆ ಜಾತಿ ಈ ಜಾತಿ ಹುಡುಕುವಂಥದ್ದಲ್ಲ, ಮಾಡಬಾರದು ಅದು. ಅದಕ್ಕೋಸ್ಕರ ಇವತ್ತು ಏನದ ರೀಚಾರ್ಜ್ ಆಗೋದಕ್ಕೆ ಎಷ್ಟು ಪಾಯಿಂಟ್ ಹಳೆ ಬೋರ್ಗಳು ಇದಾವ ಅನ್ನುವಂಥದ್ದನ್ನ. ಆಮೇಲೆ ಒಂದು ದೇವರೆಡ್ಡಿ ಅಣ್ಣವರು ಒಂದು ಮಾತನ್ನು ಹೇಳಿದ್ರು, ನಾವು ಆ ರೀಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಅದು ಇಂಗುತ್ತದೋ ಇಲ್ಲೋ ಅಂತ ಹೇಳಿ ಒಂದು ಟ್ಯಾಂಕ್ ನೀರು ಹಾಕಿ ನೋಡ್ಬೇಕು. ಹಿಂಗಿಲ್ಲ ಅಂದ್ರೆ ಅದು ಆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಆಲ್ಟರ್ನೇಟ್ ಬೇರೆ ಅದಕ್ಕೆ ಹೋಗ್ಬೇಕು ನಾವು, ಅದನ್ನು ನೋಡ್ಬೇಕಲ್ಲ. ಆಗ್ಲಾರ್ದ ಕೆಲಸಕ್ಕೆ ನಾವು ಕೈ ಹಾಕುವಂತದ್ದಲ್ಲ, ಅದನ್ನು ಕೂಡ ಪ್ರಯೋಗ ಮಾಡ್ಕೊಳ್ಬೇಕು ನಾವು.